ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. 2024ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗೆ ವಿಶೇಷವಾಗಿ 12 ರಾಶಿಗಳ ಒಂದು ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಇವರು ಒಂದು ಜನ್ಮದಲ್ಲಿ ಗುರು ಅಂತ ಹೇಳ್ತೇವೆ. ಮತ್ತೆ ರಾಹು ಕೂಡ ಈ 2023 ಸಂಚಾರ ಮಾಡುವುದರಿಂದ ಇವರಿಗೆ ಅನೇಕ ಸಮಸ್ಯೆಗಳನ್ನು ಕೂಡ ಇವರು ಅನುಭವಿಸಿರ್ತಾರೆ. ಮತ್ತೆ ಇವರಿಗೆ ಆ ಒಂದು ತಲೆಗೆ ಸಂಬಂಧಪಟ್ಟಂತ ಕಾಯಿಲೆಗಳಿರ್ಬೋದು, ಮತ್ತು ಉದ್ಯೋಗದಲ್ಲಿ ಇರ್ಬೋದು, ಭೂಮಿ ವಿಚಾರದಲ್ಲಿ ಇರ್ಬೋದು, ಮತ್ತೆ ಹಣಕಾಸಿನ ವಿಚಾರದಲ್ಲಿ ಇರ್ಬೋದು, ಇದೆಲ್ಲವೂ ಕೂಡ ತುಂಬಾ ಇವರಿಗೆ ಸ್ವಲ್ಪ ಸಮಸ್ಯೆಗಳನ್ನು ಕೂಡ ಅನುಭವಿಸಿದ್ದಾರೆ. ಆದರೆ 2024ರಲ್ಲಿ ಇವರಿಗೆ ಒಂದು ಮೇ ನಂತರ ಇವರಿಗೆ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಒಂದು ದಾರಿ ಅನ್ನೋದು ಸಿಗತ್ತೆ. ಉತ್ತಮವಂತ ಫಲಿತ ಭೂಮಿ ವಿಚಾರದಲ್ಲಿ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿ ಇರ್ಬೋದು, ಮತ್ತೆ ಆರೋಗ್ಯದ ವಿಚಾರದಲ್ಲೂ ಕೂಡ ಉತ್ತಮವಾದ ಫಲಿತವನ್ನು ಕೂಡ ಇವರು ಹೊಂದುತ್ತಾರೆ. ಮತ್ತೆ ಹೊರದೇಶಕ್ಕೆ ಹೋಗುವಂತಹ ಒಂದು ಅವಕಾಶಗಳು ಕೂಡ ಇವರಿಗೆ ಬರುತ್ತೆ. ಹಾಗಾಗಿ ಇವರು ಒಂದು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದರಿಂದ ಪ್ರತಿ ಮಂಗಳವಾರವೂ ಕೂಡ ಇವರಿಗೆ ಒಳ್ಳೆಯದಾಗತ್ತೆ. ಇನ್ನು ವೃಷಭ ರಾಶಿಗೆ ಈಗ ನಮಗೆ 2024 ಒಂದು ಏಪ್ರಿಲ್ ತನಕ ಇವರಿಗೆ ವ್ಯಯದಲ್ಲಿ ಗುರು ಅಂದ್ರೆ ಹಿಂದಿನ ಮನೆಯಲ್ಲಿ ಗುರು ಇರೋದ್ರಿಂದ ಇವರಿಗೆ ಅಷ್ಟೇನು ಒಂದು ಹಣಕಾಸಿನಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನು ಕೂಡ ಸಿಗಲ್ಲ. ಒಂದು ಚಿನ್ನ ತಗೊಳ್ಬೇಕು, ಬೆಳ್ಳಿ ತಗೊಳ್ಬೇಕಾದ್ರೂ ಕೂಡ ಇವರಿಗೆ ಅಡಚಣೆಗಳು ಬರ್ತಾ ಇರತ್ತೆ. ಮತ್ತೆ ಇವರು ಕೆಲವು ವ್ಯಾಪಾರ ವ್ಯವಹಾರದಲ್ಲಿ ಇರ್ಬೋದು, ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅಲ್ಲಿ ಅಭಿವೃದ್ಧಿ ಅನ್ನೋದು, ಪ್ರಮೋಷನ್ ಇರ್ಬೋದು, ಇದೆಲ್ಲವೂ ಕೂಡ ಅವರಿಗೆ ಸಿಗ್ಲಿಕ್ಕೆ ಆಗ್ತಾ ಇರಲ್ಲ. ಇನ್ನು ಇವರಿಗೆ ಈ ವರ್ಷ ಅವರಿಗೆ ಒಂದು ಮಧ್ಯಮ ಫಲ ಅಂತ ಹೇಳ್ತೇವೆ. ಯಾಕಂತಂದ್ರೆ ಜನ್ಮ ಗುರು ಅಂತ ಅಂದ್ರೆ ಇವರ ರಾಶಿಗೆ ಗುರು ಪ್ರವೇಶ ಮಾಡಿದಾಗ ಅವರಿಗೆ ಕೆಲವೊಂದು ಕೆಲಸಗಳಲ್ಲಿ ಕೂಡ ಅವರಿಗೆ ಉತ್ತಮವಾದ ಫಲಿತ ಸಿಗತ್ತೆ. ಆದ್ರೆ ಇವರಿಗೆ ಅನಾರೋಗ್ಯ ಸಮಸ್ಯೆಯನ್ನು ಕೂಡ ಬರುತ್ತೆ. ಮತ್ತೆ ಇವರು ಸ್ವಲ್ಪ ಏನಾದ್ರೂ ಕೂಡ ತಿಂಡಿ ತಿನಿಸುಗಳು ತಿಂದು ಕೂಡ ದಪ್ಪಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ಇವರಿಗೆ ಅನಾರೋಗ್ಯ ಸಮಸ್ಯೆ ಬರುತ್ತೆ. ಮತ್ತೆ ಇವರು ಭೂಮಿ ವಿಚಾರ ಇರ್ಬೋದು, ದೈಹಿಕವಾಗಿ ಭೂಮಿ ವಿಚಾರ, ಮತ್ತೆ ಏನೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೂ ಕೂಡ ಇವರು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಇವರಿಗೆ ಮಧ್ಯಮವಾದ ಫಲವು ಕೂಡ ಇವರಿಗೆ ಸಿಗತ್ತೆ. ಇನ್ನು ಮಿಥುನ ರಾಶಿಗೆ ಈ ವರ್ಷ ಉತ್ತಮ ಮಧ್ಯಮ ಫಲ ಅಂತಾನೆ ಹೇಳ್ತೇವೆ. ಯಾಕೆ ಅಂತಂದ್ರೆ ಗುರು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವರಿಗೆ ವ್ಯಾಪಾರದಲ್ಲಿ ಬುಧ ಅಂತಂದ್ರೆ ಅವನು ವ್ಯಾಪಾರಕ್ಕೆ ಕಾರಕ ಆಗ್ತಾನೆ, ಬಿಸಿನೆಸ್ಗೆ ಕಾರಕ ಆಗ್ತಾನೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಕೂಡ ಇವರಿಗೆ ಉತ್ತಮವಾದ ಫಲಿತವೂ ಕೂಡ ಇವರಿಗೆ ಸಿಗಲ್ಲ. ಮತ್ತೆ ಇವರು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ತಾಳ್ಮೆಯಿಂದ ಆಲೋಚನೆ ಮಾಡಿ 10 ಜನ ಜೊತೆ ಒಳ್ಳೆಯ ರೀತಿಯಲ್ಲಿ ಮಾತುಕತೆಗಳನ್ನು ನಡೆಸಿಕೊಂಡು, ಕಮ್ಯುನಿಕೇಶನ್ ಮಾಡಿಕೊಂಡು ಸರಿಯಾದಂತ ರೀತಿಯಲ್ಲಿ ಹೋದಾಗ ಇವರಿಗೆ ಉತ್ತಮವಾದ ಸಿಗುತ್ತೆ. ಮತ್ತೆ ಮಕ್ಕಳ ವಿಚಾರದಲ್ಲಿ ಉತ್ತಮ ವಿದ್ಯಾಭ್ಯಾಸವೂ ಕೂಡ ಇವರಿಗೆ ಸಾಗತ್ತೆ. ಆದ್ರೆ ಇವರಿಗೆ ಮಕ್ಕಳಿಗೆ ಸ್ವಲ್ಪ ಮೈಂಡ್ ಫ್ಲಕ್ಚುಯೇಷನ್ ಆಗ್ತಾ ಇರತ್ತೆ, ಮತ್ತೆ ಏಕಾಗ್ರತೆ ಕೊರತೆ ಇರುತ್ತೆ. ಹಾಗಾಗಿ ಆದಷ್ಟು ಇವರು ಬುಧವಾರ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ ಈ ಒಳ್ಳೆಯ ಫಲಿತಾಂಶವನ್ನು ಕೂಡ ಅವರು ಪಡಿತಾರೆ. ಇನ್ನು ಕಟಕ ರಾಶಿಗೆ ಈಗ ಯಾವುದೇ ರೀತಿಯಂತ ಗುರುಬಲ ಇರೋದಿಲ್ಲ. ಇವರಿಗೆ ಮೇ ನಂತರ ಗುರುಬಲ ಬರುತ್ತೆ. ಆದ್ರೆ ಇವರಿಗೆ ಕೆಲಸ ಕಾರ್ಯದಲ್ಲಿಯೂ ಕೂಡ ಇವರು ತುಂಬಾ ಕಷ್ಟವನ್ನು ಪಡ್ಬೇಕಾಗತ್ತೆ. ಅತಿ ಸುಲಭವಾಗಿ ಇವರಿಗೆ ಫಲ ಸಿಗಲ್ಲ. ತುಂಬಾ ಕಷ್ಟ ಬಿದ್ದಾಗ ಅವರಿಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರಿಗೆ ದ್ರವ್ಯ ಸಿಗ್ತಾ ಇರುತ್ತೆ. ಮತ್ತೆ ಕೆಲಸ ಮಾಡುವ ಜಾಗದಲ್ಲಿಯೂ ಕೂಡ ತುಂಬಾ ಇವರಿಗೆ ಮಾನಸಿಕ ಕಿರಿಕತೆ ಇರುತ್ತೆ. ಮತ್ತೆ ತುಂಬಾ ಬದಲಾವಣೆಗಳು ಕೂಡ ಇವರಿಗೆ ಆಗಿರತ್ತೆ. ಮತ್ತೆ ಬದಲಾವಣೆಗಳು ಕೂಡ ಇವರಿಗೆ ಆಗತ್ತೆ. ಮತ್ತೆ ಈ 2024 ವರ್ಷದ ಕೊನೆಯಲ್ಲಿ ಇವರು ಉತ್ತಮವಾದ ಫಲಿತವನ್ನು ಕೂಡ ಇವರು ಅನುಭವಿಸ್ತಾರೆ. ಆದಷ್ಟು ಇವರು ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಇವರು ಏನೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೂ ಕೂಡ 1-2 ಸಲ ಆಲೋಚನೆ ಮಾಡಿ ತಗೊಂಡಾಗ ಇವ್ರಿಗೆ ಉತ್ತಮವಾದ ಫಲಿತ ಸಿಗತ್ತೆ. ಇವರು ನದಿ ತೀರದಲ್ಲಿ ಇರುವಂತಹ ದೇವಿ ದೇವಸ್ಥಾನವನ್ನು ಹೋಗಿ ಪೂಜೆ ಮಾಡೋದ್ರಿಂದ ಇವರಿಗೆ ಒಳ್ಳೇದು ಆಗತ್ತೆ. ಇನ್ನು ಸಿಂಹರಾಶಿಗೆ ಅಧಿಪತಿ ಗುರು ಈಗ ನಮಗೆ ಧನುರಾಶಿಯಲ್ಲಿ ಇರೋದ್ರಿಂದ ಧನುರ್ಮಾಸ ಅಂತ ಹೇಳ್ತೇವೆ. ಹಾಗಾಗಿ ಇವರಿಗೆ ಗುರುವಿನ ಮಾರ್ಗದರ್ಶನವನ್ನು ತೆಗೆದುಕೊಂಡು ಇವರಿಗೆ ಕೆಲವೊಂದು ವಿಚಾರದಲ್ಲಿ ಹಿರಿಯರ ಮಾತನ್ನು ಕೇಳಿಸ್ಕೊಂಡು ಕೆಲಸಗಳನ್ನು ಮಾಡಿದಾಗ ಇವ್ರಿಗೆ ಅನುಭವ ಯಾರಿಗೆ ಕಡಿಮೆ ಇರುತ್ತೋ ಅವರಿಗೆ ಉತ್ತಮವಾದ ಯಾರು ಅನುಭವಿಸ್ತಿರ್ತಾರೋ ಅವರಿಗೆ ಅವ್ರ ಹತ್ರ ಸೊಲ್ಯೂಷನ್ ತಗೊಂಡು ಇವರು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅಭಿವೃದ್ಧಿ ಅನ್ನೋದು ಇರುತ್ತೆ. ಮತ್ತೆ ಇವರು ಮಕ್ಕಳಿಂದ ಕೂಡ ಇವ್ರಿಗೆ ತುಂಬಾ ಸಂತೋಷ ಕೂಡ, ಪ್ರೀತಿ ಇದೆಲ್ಲವೂ ಕೂಡ ಇವ್ರಿಗೆ ಸಿಗ್ತಾ ಇರತ್ತೆ. ಮತ್ತೆ ಯಾರು ಗೌರ್ಮೆಂಟ್ ಸಂಬಂಧಪಟ್ಟಂತೆ ಜಾಬ್ ಅಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಉತ್ತಮವಾದ ಫಲಿತ ಇವರಿಗೆ ಸಿಗ್ತಾ ಇರತ್ತೆ.
ಹಾಗಾಗಿ 2024 ಕೂಡ ಇವರಿಗೆ ಮೇ ತನಕನೂ ಕೂಡ ತುಂಬಾ ಒಳ್ಳೇದಾಗತ್ತೆ. ಹಾಗಾಗಿ ಏನೇ ಒಂದು ಕೆಲಸ ಮತ್ತೆ ಏನಾದ್ರೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ಅದರಲ್ಲಿ ಇವರಿಗೆ ಸಕ್ಸಸ್ ಅನ್ನೋದು ಇರುತ್ತೆ. ಮತ್ತೆ ಇವರು ಪ್ರತಿ ಸೋಮವಾರ ಕೂಡ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದರಿಂದ ಇವರಿಗೆ ಮಾನಸಿಕ ನೆಮ್ಮದಿ ಅನ್ನೋದು ಇರುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯ ಅಧಿಪತಿ ಮತ್ತೆ ಬುಧ ಇರೋದರಿಂದ, ಬುಧ ಅಂತಂದ್ರೆ ವ್ಯಾಪಾರ ವ್ಯವಹಾರಕ್ಕೆ ಕಾರಕನಾಗ್ತಾನೆ. ಹಾಗಾಗಿ ಒಂದು ಮಾತಿಗೆ ಕಾರಕನಾಗ್ತಾನೆ. ಹಾಗಾಗಿ ಇವರು ಒಂದು 10 ಜನದಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಹೋದಾಗ ಇವರು ಯಾವ ರೀತಿ ಜೀವನದಲ್ಲಿ ಜನಗಳ ಜೊತೆ ಇರ್ತಾರೋ, ಕಮ್ಯುನಿಕೇಶನ್ ಮಾಡ್ತಾರೋ, ಅದೇ ರೀತಿ ಕೂಡ ಇವರಿಗೆ ಫಲಿತಾಂಶ ಕೂಡ ಸಿಗ್ತಾ ಇರುತ್ತೆ. ಆದ್ರೆ ಇಲ್ಲಿ ರಾಹು ಕೇತು ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಮೋಸ ಆಗುವಂತಹ ಚಾನ್ಸಸ್ ಕೂಡ ಇವರಿಗೆ 2024 ಇರುತ್ತೆ. ಹಾಗಾಗಿ ಏನೇ ಒಂದು ಮಾಡ್ಬೇಕಾದ್ರೂ ಕೂಡ ಒಂದು ಡಿಸಿಷನ್ ತಗೊಂಡು ತಾಳ್ಮೆಯಿಂದ ಒಂದು ಚೆನ್ನಾಗಿ ಒಂದಕ್ಕೆ 2 ಸಲ ಆಲೋಚನೆಯನ್ನು ಮಾಡಿ ಅನುಭವಸ್ಥರ ಹತ್ರ ಕೇಳ್ಕೊಂಡು ಈ ಒಂದು ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಹೋದಾಗ ಅವರಿಗೆ ಅಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ಸಿಗತ್ತೆ. ಮತ್ತೆ ಯಾರು ಅನಾರೋಗ್ಯ ಪೀಡಿತರಾಗಿದ್ದಾರೋ ಅವರಿಗೆ ಒಂದು ಅವರಿಗೆ ಇವರು ಒಂದು ಮೆಡಿಸಿನ್ ತೆಗೆದುಕೊಳ್ಳೋದಿರ್ಬೋದು ಅಥವಾ ಸೇವೆ ಮಾಡೋದ್ರಿಂದ ಕೂಡ ಇವರಿಗೆ ಉತ್ತಮ ಫಲಿತಾಂಶವೂ ಕೂಡ ಇವರಿಗೆ ಸಿಗತ್ತೆ. ಮತ್ತೆ ಪ್ರತಿ ಬುಧವಾರವೂ ಕೂಡ ಇವರು ವಿಷ್ಣುವಿನ ದೇವಸ್ಥಾನ ಅಥವಾ ಒಂದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ ಇವರಿಗೆ ಒಳ್ಳೇದಾಗತ್ತೆ. ಇನ್ನು ತುಲಾರಾಶಿ, ಈ ತುಲಾರಾಶಿಯ ಅಧಿಪತಿ ಶುಕ್ರನು. ಹಾಗಾಗಿ ಆ ಒಂದು ತುಲಾರಾಶಿಯವರಿಗೆ ಆ ಒಂದು ಮದುವೆ ವಿಚಾರದಲ್ಲಿ, ಮಂಗಳ ಕಾರ್ಯಗಳ ವಿಚಾರದಲ್ಲಿ ಕೂಡ ಏನಾದರೂ ಅಡಚಣೆ ಇದ್ರೆ ಅದು 2024 ಆಗುವಂತ ಸಾಧ್ಯತೆಗಳು ಕೂಡ ಇವರಿಗೆ ಇರುತ್ತೆ. ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದ್ರಿಂದ ಕೂಡ ಅವರಿಗೆ ಉತ್ತಮವಾದ ಫಲಿತಾಂಶವೂ ಕೂಡ ಇವರಿಗೆ ಇರುತ್ತೆ. ಮತ್ತೆ ಭೂಮಿ ವಿಚಾರದಲ್ಲಿ ಮತ್ತೆ ಒಂದು ಮನೆಯ ವಿಚಾರದಲ್ಲಿಯೂ ಕೂಡ ಇವರು ಸ್ವಲ್ಪ ತಾಳ್ಮೆಯಿಂದ ಪ್ರತಿಯೊಂದು ಕೂಡ ಹೆಜ್ಜೆಯನ್ನು ಹೋಗ್ಬೇಕಾಗತ್ತೆ. ಸ್ವಲ್ಪ ಅಡಚಣೆಗಳು ಬರುವಂತಹ ಸಾಧ್ಯತೆಗಳು ಕೂಡ ಇವರಿಗೆ ಇರತ್ತೆ. ಹಾಗಾಗಿ ಇವರು ವಿಶೇಷವಾಗಿ ಶುಕ್ರವಾರ ದಿನ ಲಕ್ಷ್ಮೀ ದೇವಸ್ಥಾನವನ್ನು ಹೋಗಿ ಪೂಜೆ ಮಾಡೋದ್ರಿಂದ ಇವರಿಗೆ ಉತ್ತಮವಂತ ಫಲಿತಾಂಶವನ್ನು ಕೂಡ ಇವರು ಹೊಂದಬಹುದು. ಇನ್ನು ಅಷ್ಟಮ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿ ಅಧಿಪತಿ ಕುಜ. ಹಾಗಾಗಿ ಕುಜ ಈಗ ಒಂದು 9ನೇ ಮನೆಯಲ್ಲಿ ಇರೋದ್ರಿಂದ ಇವರಿಗೆ ಕೆಲವೊಂದು ಭಾಗ್ಯಗಳು ಕೂಡ ಇವರ ಹಿರಿಯರಿಂದ ಇವರಿಗೆ ಸಿಗ್ತಾ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಅದೆಲ್ಲವೂ ಕೂಡ ಏನಾದ್ರೂ ಬರ್ಲಿಕ್ಕಿದ್ರೆ ಇವರು ಅದನ್ನ ಸರಿಯಾದಂತ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಿಕೊಂಡು, ಕೋರ್ಟ್ ಕಚೇರಿ ಇದೆಲ್ಲವೂ ಕೂಡ ವ್ಯವಹಾರಗಳು ಮಾಡಿಕೊಂಡು ಸರಿಯಾದಂತ ರೀತಿಯಲ್ಲಿ ಇವ್ರ ಕಡೆ ನ್ಯಾಯ ಇದ್ರೆ ಅವರಿಗೆ ನ್ಯಾಯ ಸಿಗುವಂತಹ ಒಂದು ಸಾಧ್ಯತೆಗಳು ಕೂಡ ಇವರಿಗೆ ಇರುತ್ತೆ. ಇವರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಮತ್ತೆ ತಾಳ್ಮೆಯಿಂದ ಕೂಡ ತುಂಬಾ ಇವರು ಇರ್ಬೇಕಾಗತ್ತೆ. ಮತ್ತೆ ಇವರು ಸ್ವಲ್ಪ ವ್ಯಾಯಾಮ, ಮೆಡಿಟೇಷನ್ ಇದೆಲ್ಲ ಕೂಡ ಮಾಡ್ಕೊಂಡಾಗ ಒಂದು ಭೂಮಿ ವಿಚಾರ, ಹಣದ ವಿಚಾರ, ವ್ಯಾಪಾರ ವಿಚಾರದಲ್ಲಿ ಕೂಡ ಉತ್ತಮವಂತ ಫಲಿತಾಂಶವನ್ನು ಕೂಡ ಇವರು ಹೊಂದುತ್ತಾರೆ. ಮತ್ತೆ ಇವರು ಆದಷ್ಟು ಆ ಒಂದು ಒಡ ಹುಟ್ಟಿದವ್ರ ಜೊತೆ ಕೂಡ ಚೆನ್ನಾಗಿ ಇದ್ದಾಗ ಇವರಿಗೆ ಒಳ್ಳೇದಾಗತ್ತೆ. ಮತ್ತೆ ಪ್ರತಿ ಮಂಗಳವಾರವೂ ಕೂಡ ಒಂದು ಲಕ್ಷ್ಮೀ ನರಸಿಂಹದೇವರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಇವರಿಗೆ ಉತ್ತಮ ಫಲಿತಾಂಶವೂ ಕೂಡ ಇವರಿಗೆ ಸಿಗತ್ತೆ. ಇನ್ನು ಧನುರಾಶಿ, ಧನುರಾಶಿ ಅಧಿಪತಿ ಗುರು ಈಗ ಮೇಷದಲ್ಲಿ ಇರೋದ್ರಿಂದ ಇವರಿಗೂ ಕೂಡ ಆ ಒಂದು ಏನು ಉತ್ತಮವಂತಹ ಫಲಿತಾಂಶಗಳು ಕೂಡ ಈ 2024 ಮೇ ತನಕ ಕೂಡ ಅನುಕೂಲ ಇವರಿಗೆ ಆಗತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಉತ್ತಮ ಫಲಿತಾಂಶವೂ ಕೂಡ ಇವರಿಗೆ ಸಿಗತ್ತೆ. ಮತ್ತೆ ಇವರಿಗೆ ಏನೇನಾದ್ರು ಮಂಗಳ ಕಾರ್ಯಗಳನ್ನು ಆಗಬೇಕು ಕೂಡ ಇವರಿಗೆ ಈ ಒಂದು ಜನವರಿಯಲ್ಲಿ ಪ್ರಯತ್ನ ಮಾಡೋದ್ರಿಂದ ಮಂಗಳ ಕಾರ್ಯಗಳು ಕೂಡ ಸಾಧ್ಯತೆ ಇರುತ್ತೆ. ಭೂಮಿ ವಿಚಾರ ಇರ್ಬೋದು, ಕೋರ್ಟ್ ವಿಚಾರ ಇರ್ಬೋದು, ವ್ಯಾಪಾರದ ವಿಚಾರದ ಇರ್ಬೋದು ಕೂಡ ಏನಾದ್ರು ಮಾಡ್ಲಿಕ್ಕೆ ಹೋದ್ರು ಕೂಡ ಇವರಿಗೆ ಸಪೋರ್ಟ್ನೆಸ್ ಸಿಕ್ಕಿ ಉತ್ತಮ ಫಲಿತಾಂಶವನ್ನು ಕೂಡ ಇವರು ಹೊಂದುತ್ತಾರೆ. ಮತ್ತೆ ಆದಷ್ಟು ಇವರು ಆ ಒಂದು ಕುಲದೇವರ ಆರಾಧನೆಯನ್ನು ಮಾಡೋದ್ರಿಂದ ಇವರಿಗೆ ಒಳ್ಳೇದಾಗತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯ ಅಧಿಪತಿ ಶನಿ ಈಗ ಕುಂಭದಲ್ಲಿ ಇರೋದ್ರಿಂದ ಕುಂಭದಲ್ಲಿ ಇರೋದ್ರಿಂದ ಇವರಿಗೆ ವಿಶೇಷವಾಗಿ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಮಧ್ಯಮ ಫಲ ಅಂತ ಹೇಳ್ತೀವಿ. ಕೆಲಸ ಕಾರ್ಯಗಳಲ್ಲಿ ಆಗತ್ತೆ, ನಿಧಾನಗತಿಯಲ್ಲಿ ಇವ್ರಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇವರು ಆದಷ್ಟು ತಾಳ್ಮೆಯಿಂದ, ಪೇಷನ್ಸ್ ಇಂದ ಒಂದು ಏನೇ ಒಂದು ಕೆಲಸಗಳಲ್ಲಿ ಕೂಡ ಇವರು ಮುಂದೂಡ್ಬೇಕಾಗತ್ತೆ. ಮತ್ತೆ ಮಂಗಳ ಕಾರ್ಯಗಳನ್ನು ಕೂಡ ಇವರು ಕುಲದೇವರ ಆರಾಧನೆಯನ್ನು ಮಾಡಿ ಮಂಗಳ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ಇವರಿಗೆ ಒಳ್ಳೇದಾಗತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿ ಅಂದ್ರೆ ನಮಗೆ ಆ ಒಂದು ಇದಕ್ಕೂ ಕೂಡ ಶನಿ ಅಧಿಪತಿ ಆಗ್ತಾನೆ. ನೈಸರ್ಗಿಕ ಜನ್ಮ ಕುಂಡಲಿ 11ನೇ ಮನೆ. ಹಾಗಾಗಿ ಆ ಒಂದು ಕುಂಭರಾಶಿಯವರಿಗೆ ಕೂಡ ಈ ಒಂದು 2024 ಒಳ್ಳೆಯ ರೀತಿಯ ಫಲ ಕೂಡ ಇವರಿಗೆ ಸಿಗತ್ತೆ. ಹೊರದೇಶಕ್ಕೆ ಹೋಗುವಂತ ಒಂದು ಚಾನ್ಸಸ್ ಕೂಡ ಇವರಿಗೆ ಬರುತ್ತೆ. ಮತ್ತೆ ಹಿರಿಯರ ಒಂದು ಆರಾಧನೆಯನ್ನು ಜಾಸ್ತಿ ಕೂಡ ಇವರು ಮಾಡ್ಬೇಕಾಗತ್ತೆ. ಮತ್ತೆ ಆ ಒಂದು ರಿಸರ್ಚ್ ಏನಾದರೂ ಕೂಡ ಒಂದು ಒಳ್ಳೆಯ ಕಲಿಕೆ ವಿಚಾರದಲ್ಲಿ ಏನಾದರೂ ಕೂಡ ಮಾಡಿದಾಗ ಇವರಿಗೆ ಅಲ್ಲಿ ಕೂಡ ಉತ್ತಮವಾದಂತ ಯಶಸ್ಸು ಅನ್ನೋದು ಇವರಿಗೆ ಕಂಡು ಬರುತ್ತೆ. ಮತ್ತೆ ಇವರು ಆದಷ್ಟು ಆ ಒಂದು ವಿಷ್ಣುವಿನ ಆರಾಧನೆ ಇರಬಹುದು ಅಥವಾ ಹಿರಿಯರಿಗೆ ಗೌರವಿಸುವುದರಿಂದ ಇವರಿಗೂ ಕೂಡ ಉತ್ತಮವಾದ ಫಲಿತ ಇವರಿಗೆ
ಸಿಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಈ ಮೀನರಾಶಿಗೆ ಅಧಿಪತಿ ಗುರು ನಮಗೆ 3ನೇ ಮನೆಯಲ್ಲಿ ಹೋಗ್ತಾನೆ. ಮತ್ತೆ ಈಗ ರಾಹು ಮತ್ತೆ ಕೇತುವಿನ ಸಂಚಾರ ಇರುವುದರಿಂದ ಈ ಮೀನರಾಶಿಯವರಿಗೂ ಕೂಡ ಇಲ್ಲಿ ಅನಾರೋಗ್ಯ ಸಮಸ್ಯೆ, ಮಕ್ಕಳಿದ್ರೆ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ. ಮತ್ತೆ ಮಧ್ಯಮ ವರ್ಗದವರಿಗೆ ಅಂದ್ರೆ ಏನು 30ರಿಂದ 40 ವರ್ಷದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಆ ಒಂದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಮಾಡುವಂತ ಕೆಲಸ ಕಾರ್ಯಗಳು ಕೂಡ ಅಡಚಣೆಗಳಿರುತ್ತೆ. ಮತ್ತೆ ಭ್ರಮೆಯಲ್ಲಿ ಇರ್ತಾರೆ, ತಾನಾಗಿ ತಾನೇ ಏನೋ ನನಗೆ ಕಷ್ಟ ಆಗ್ತದೆ ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಅದೆಲ್ಲ ಕೂಡ ಅವರಿಗೆ ಬರುತ್ತೆ. ಮತ್ತೆ ಹಾಗಾಗಿ ಇವರು ವಿಶೇಷವಾಗಿ ರಾಹು ಮತ್ತು ಕೇತುವಿನ ಒಂದು ಪೂಜೆ ಮಾಡುವುದರಿಂದ ಇವರಿಗೆ ಉತ್ತಮವಾದ ಫಲಿತಾಂಶವೂ ಕೂಡ ಇವರಿಗೆ ಸಿಗತ್ತೆ. ಹಾಗಾಗಿ ಪ್ರತಿಯೊಂದು ರಾಶಿಯವರು ಕೂಡ ನಾವು ನಮ್ಮ ಕರ್ಮಗಳನ್ನು ಸರಿಯಾಗಿ ಇಟ್ಕೊಂಡಾಗ ನಮಗೆ ಬರ್ತಂತ ಒಂದು ಕಷ್ಟಗಳು ಕೂಡ ನಮಗೆ ಅದು ಬರತ್ತೆ, ಅಥವಾ ಬಂದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಬರೋದಿಲ್ಲ, ಹಾಗೆ ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಆಯಾ ಒಂದು ರಾಶಿಗೆ ಸಂಬಂಧಪಟ್ಟಂತಹ ದೇವತಾ ಆರಾಧನೆಗಳನ್ನು ಮಾಡಿದಾಗ ಅವರಿಗೆ ಒಂದು ರಕ್ಷಣೆ ಸಿಗತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.